ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ನಿನ್ನೆ ಒಂದು KB ಕ್ರಾಸ್ ಹತ್ತತ್ರ KB ಕ್ರಾಸ್ಗೆ ಬಾಡಿಗೆ ಹೋಗಿದ್ನಲ್ಲ, ನೈಟು ಮನೆಗೆ ಬರೋಕ್ಕೆ 1 ಗಂಟೆ ತೋರಿಸ್ತು. ತುಮಕೂರು ಅಂದರೆ ತುಮಕೂರು ಹತ್ತತ್ರ ಹಿರೇಹಳ್ಳಿ ಹತ್ರ ನಮ್ಮ ಅಕ್ಕವ್ರ ಮನೆ ಇತ್ತು. ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಬರ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನೆನ್ಮಂಗ್ಲ ಹತ್ರ ಬಂದ್ಬಿಟ್ಟೆ. ಇವತ್ತು ಸಂಡೇ ಬೇರೆ. ಸ್ನೇಹಿತರೆ, ಈಗ ಅಲ್ಲಿ ನಾನು ನೆನ್ಮಂಗ್ಲ ಹತ್ರ ಬಂದೆ. ಅಲ್ಲಿಂದ ಸುಮ್ಮನೆ 40 ಕಿಲೋಮೀಟ್ರ್ ಬರೋಕ್ಕೆ ಇನ್ನೇನು 1 ಅವರು ಅಂದರೆ ಮನೆಗೆ ಬರೋಕ್ಕೆ. ಬಟ್ ಏನಂದರೆ, ಯಾಕೆ ಇಲ್ಲಿವರೆಗೂ ಬಂದಿದೆಯಾ, ಬಂದ್ಬಿಟ್ಟು ಹೋಗು ಅಂತಂದರು. ಅದಕ್ಕೋಸ್ಕರ ಹೋಗಿ ಅಲ್ಲೇ ಇದ್ದು ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಬರ್ತಾ ಇದ್ದೀನಿ. ನಮಗೂ ಸ್ವಲ್ಪ ಕೆಲಸಗಳಿರುತ್ತೆ ಸಂಡೇ ಟೈಮಲ್ಲಿ, ಅವನ್ನೆಲ್ಲ ಮುಗಿಸ್ಕೊಳ್ಳೋಣ. ಡೀಸೆಲ್ ನೋಡಿ, ಅಲ್ಲಿ ಮಾರ್ಕೆಟ್ ಹತ್ರ ಹಾಕ್ಸಿದ್ದು ಫುಲ್ ಬ್ಲಿಂಕಿಂಗ್ ಇತ್ತು. 1760 ರೂಪಾಯಿ ಹಾಕ್ಸಿದೆ. ಖಾಲಿನೇ ಆಗೋಯ್ತು. ಇಲ್ಲಿಗೆ 200 ಕಿಲೋಮೀಟ್ರು ಓಡಿಸೋಷ್ಟರಲ್ಲಿ ನಿನ್ನೆ ಹೋಗಿದ್ದು ಬಾಡಿಗೆ ಒಂದು 2000 ರೂಪಾಯಿ ಡೀಸೆಲೇ ಹೊರಟೋಯ್ತು. ಕರೆಕ್ಟಾಗಿ ಅದು ಬೇರೆ ಇಲ್ಲಿಂದ ಲೋಡ್ ಗಾಡಿಗಳು ಹಾಕೊಂಡು ಹೋಗಿದ್ದೀದಲ್ವಾ, ಸ್ವಲ್ಪ ಡೀಸೆಲ್ ಚೆನ್ನಾಗಿ ಕುಡೀತು. ಆ ಗುಬ್ಬಿ ಕ್ರಾಸಿಂದ ಒಂದು ಮುಂದೆ ಹೋದಾದ್ಮೇಲೆ ಒಂದು 30 ಕಿಲೋಮೀಟ್ರ್ ರೋಡ್ ಚೆನ್ನಾಗೈತೆ, ಸಕ್ಕದಾಗಿತ್ತು ರೋಡು. ಅಲ್ಲಿಂದ ಆರಾಮಾಗಿ ಹೋಗ್ಬಿಟ್ಟೆ. ಇಲ್ಲೇ ಅಲ್ಲಲ್ಲೇ ದಾವಸ್ಪೇಟೆವರೆಗೂ ಒಂದು ಸ್ವಲ್ಪ ರೋಡು, ಆಮೇಲೆ ಮತ್ತೆ ಅಲ್ಲಿ ಒಳಗಡೆ ಹೋಗಿ ಅಲ್ಲೂ ಒಂದು ಸ್ವಲ್ಪ ಅಂದರೆ ರೋಡು ಹಂಪ್ಸ್ಗಳು ಹಳ್ಳಗುಂಡಿ ಜಾಸ್ತಿ ಇತ್ತು. ಯಾವುದೋ ಇಲ್ಲೊಂದು ಹೊಸ ಪೆಟ್ರೋಲ್ ಬಂಕ್ ಓಪನ್ ಆಗ್ಬಿಟ್ಟೈತೆ, HP. 3 ರೂಪಾಯಿ ಬೇರೆ ಡೀಸೆಲ್ ಜಾಸ್ತಿ ಆಗಿಬಿಟ್ಟೈತೆ. ಜಾಸ್ತಿ ಆಗುತ್ತೇನೋ ಗೊತ್ತಿಲ್ಲ. ಜಾಸ್ತಿ ಆದ್ರೂ ಈ ಪೋರ್ಟರ್ ಮಾತ್ರ ಅಮೌಂಟ್ ಜಾಸ್ತಿ ಮಾಡಲ್ಲ. ಇವಾಗೆಲ್ಲ ಹೆಂಗೆ ನಡೀತಾ ಐತೆ ಅಂದರೆ, ನಮ್ಗೆ ಬಾಡಿಗೆ ಕೊಡೋರೆಲ್ಲ ಪೋರ್ಟರ್ನ ಅಂದರೆ ಕಂಪ್ಯಾರಿಸನ್ ಮಾಡಿ ಕೊಡ್ತಾರೆ. ಜಾಸ್ತಿ ಬಾಡಿಗೆ ಹೇಳಿದ್ರೆ ಪೋರ್ಟ್ರಲ್ಲಿ ನೋಡ್ರಿ ಇಷ್ಟು ಬರ್ತೈತಲ್ರಿ ಅಂತಾರೆ. ಅಲ್ಲಿಂದ ಎಲ್ಲಿಗೋದ್ರೂ ಪೋರ್ಟರ್ ಬಾಡಿಗೆನೇ ಲೆಕ್ಕ ಹಾಕ್ತಾರೆ, ಆಯಿತಾ. ನಿನ್ನೆ ಒಂದು ಬಾಡಿಗೆ ಹಿಂಗೆ ಬಂದಿತ್ತು ಇದಕ್ಕೆ, ಇಲ್ಲಿಗೆ ಬನ್ನರ್ಘಟ್ಟ ರೋಡ್ಗೆ. ನಾನು ಅಮೌಂಟ್ ಕೇಳಿದೆ, ಅಂದರೆ 14 ಫೀಟ್ ಅಷ್ಟಿತ್ತು ಐಟಮು. ನಾನು ಅಷ್ಟೇ ಹೇಳಿದೆ 14 ಫೀಟು, ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದ್ದೆ. ಅವ್ರು ಏನು ಮಾಡಿದ್ರು, ಚೆಕ್ ಮಾಡಿಬಿಟ್ಟು 14 ಫೀಟೇ ಬುಕ್ ಮಾಡ್ಕೊಳ್ಳೋಣ ಬಿಡು ಯಾಕೆ ಅಂತ ಹೇಳಿ 14 ಫೀಟೇ ಬುಕ್ ಮಾಡ್ಕೊಂಡ್ರು. ಹಂಗೆ ಪೋರ್ಟ್ರಲ್ಲಿ ಚೆಕ್ ಮಾಡಿ ಯಾವುದೇ ಬಾಡಿಗೆ ಹೊಡೆದ್ರೂ ಕಂಪ್ಯಾರಿಸನ್ ಮಾಡ್ತಾರೆ ಪೋರ್ಟರ್ಗೆ. ಏನು ಮಾಡೋಕ್ಕಾಗಲ್ಲ. ಹತ್ತತ್ರ TC ಹತ್ರ ಬಂದೆ. ನಮಗೆ ರೆಗ್ಯುಲರಾಗಿ ಬಾಡಿಗೆ ಕೊಡ್ತಾರಲ್ಲ, ಅವರು ಫೋನ್ ಮಾಡಿದರು. ಅಂದರೆ ಬಾಡಿಗೆ ಐತೆ ಅಂತ. ಇವತ್ತಲ್ಲ, ನಾಳೆ ಹೋಗೋದು. ಇವತ್ತು ಲೋಡ್ ಮಾಡಿ ನಿಲ್ಲಿಸ್ಕೊಬೇಕು, ಯಾಕೆಂದರೆ ನಾಳೆ ಬೇಗ ಹೋಗ್ಬೇಕಲ್ವ. ನಾಳೆನೇ ಬಂದು ಲೋಡ್ ಮಾಡೋಣ ಅಂದರೆ ತೆಗಿಯೋದೇ ಇವ್ರು ಲೇಟು. ಬೇರೆ ಗೋಡನ್ನು 9 ಗಂಟೆ 10 ಗಂಟೆ ಅಂದರೆ ಲೇಬರ್ ಅಲ್ಲೇ ಇರ್ತಾರೆ. ಏನಂದರೆ ಅಲ್ಲಿ ಬಿಲ್ಲಿಂಗ್ ಮಾಡೋರು ಅವರೆಲ್ಲ ಬರಬೇಕಲ್ಲ, ಲೇಟ್ ಆಗುತ್ತೆ. ಒಂದು 10 ಗಂಟೆಗೆ ಲೋಡ್ ಮಾಡ್ಕೊಂಡು ಹೋದರೆ, ಅಲ್ಲಿ ಬೇಗ ಹೋದರೆ ಬೇಗ ಅನ್ಲೋಡ್ ಮಾಡಿಬಿಡ್ತಾರೆ. ಆ ಥರ ಅಂದರೆ ಬೇಗ ಅಂದರೆ ಮಧ್ಯಾಹ್ನ ಅಂತ ಆಗುತ್ತೆ, ಆಲ್ಟಿಂಗ್ ಮಾಡಲ್ಲ. ಅದಕ್ಕೋಸ್ಕರ ಇವತ್ತೇ ಲೋಡ್ ಮಾಡ್ಕೊಂಡು ಹೋಗ್ಬಿಡು ಅಂತ ಕರೆದ್ರು. ಹೋಗ್ತಾ ಇದ್ದೀನಿ ಲೋಡ್ ಮಾಡೋಕ್ಕೆ ಅಂತಲೇ. ಬಯೋಕಾನ್ ಎಲೆಕ್ಟ್ರಾನಿಕ್ ಸಿಟಿ ಬಯೋಕಾನ್ ಇದೆಯಲ್ಲ, ಅಲ್ಲಿಗೆ ಲೋಡು. ಅದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಎಷ್ಟೊಂದು ಬಯೋಕಾನು, ಇದರಲ್ಲಿ ಯಾವುದು ಅಂತ ಕೇಳಬೇಕು. ಒಂದು ಡ್ರಮ್ಮೇನೋ ಬರುತ್ತೆ ಮೆಡಿಸನ್ದು, ಅದಾದರೆ ಇಲ್ಲಿ ಹೆಬ್ಗೋಡಿ ಹತ್ರ ಏನೋ ಬರುತ್ತಲ್ಲ ಆ ಬಯೋಕಾನ್. ನೋಡೋಣ, ಕೇಳಿ ನೋಡ್ತೀನಿ ಎಲ್ಲಿ ಏನು ಅಂತ. ಸ್ನೇಹಿತರೆ, ಬಂದಿದ್ದೀನಿ, ಲೋಡ್ ಮಾಡ್ತಾವ್ರೆ. ಅದೇ ಡ್ರಮ್ಮು ನಾನು ಹೇಳಿದ್ನಲ್ಲ ನೋಡಿ, ಇಲ್ಲಾಗ್ತಾವ್ರೆ. ಇದು ಕವರೆಲ್ಲ ಯಾಕೆ ತೆಗಿತಾವ್ರೆ ಅಂದರೆ, ಅಲ್ಲಿ ಅವರು ಕವರ್ ತೆಗೆದು ಅನ್ಲೋಡ್ ಮಾಡೋಕ್ಕೆ ಲೇಟ್ ಮಾಡಿಬಿಡ್ತಾರೆ ನೋಡಿ. ಇಲ್ಲೇ ಕವರ್ ತೆಗೆದು ಹಾಕ್ಬಿಟ್ರೆ ಅವ್ರು ಹೋದ್ರೂ ಅನ್ಲೋಡ್ ಮಾಡೋರು ಇದನ್ನು ತೆಗಿತಾರೆ. ಇಲ್ಲೇ ತೆಗೆದ್ರೆ ಬೇಗ ಆಗೋಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಮತ್ತು ಅವ್ರು ಕವರ್ ತೆಗಿಯೋಕ್ಕೆ ಮಾಸ್ಕ್ ಹಾಕ್ಕೊಂಡು 1 ಗಂಟೆ ಮಾಡ್ತಾರೆ. ಅದಕ್ಕೆ ಇಲ್ಲೇ ತೆಗೆದು ಲೋಡ್ ಮಾಡ್ತಾವ್ರೆ. ಎಷ್ಟು 80 ಇದೆ, 25 kgದು ಟೋಟಲು. ಹಾಲೆ ನೋಡಿ, ಇಲ್ಲಿ 2 ಲಾಟ್ ಇತ್ತು. ಯಾವುದೋ 1 ಲಾಟು ನೋಡಿ, ಇಲ್ಲಿ ಕವರೆಲ್ಲ ಬಿದ್ದೈತಲ್ಲ. ಯಾರೋ ಗಾಡಿಗೆ ಲೋಡ್ ಮಾಡಿ ಕಿಸ್ಕೋ ಲೋಡ್ ಕಿಯಾ ಪಹले कौन सा गाड़ी? श्रीनिवास अंकल का गाड़ी। कौन सा गाड़ी? दूसरा गाड़ी था यार, 407 अंकल का।
उसमें किया अच्छा कितना काम लिया? कन्नाडा सिखा दो, कन्नाडा हमारे को कन्नाडा नहीं आती, हिंदी वाला लोग हैं हम। कन्नड़ा सीख लो हाँ जल्दी चैनल का क्या नाम है? हाँ चैनल का मेरा ट्रिप ट्रेल्स अಯ್ಯೋ ಏನು ಬಾಡಿನೋ ಬಿಡೋ कितना बॉडी बना रहा है ಇನ್ನೊಂದಿಬ್ರು ಇದ್ರು ಅವರು ಬಂಟಿ ಕಿದರ್ ನಯ ಈಗ ಹಾಂ ಅವರಿಬ್ರು ಒಳ್ಳೆ ಹುಡುಗರು ಇವರೆಲ್ಲ ಸ್ವಲ್ಪ ಎಣ್ಣೆ ಪಾಟಿಗಳು ಅಂದರೆ ಎಣ್ಣೆ ಕುಡಿಯೋರೆಲ್ಲ ಕೆಟ್ಟವ್ರು ಅಂತಲ್ಲ ಅವರಿಬ್ಬರು ತುಂಬ ಒಳ್ಳೆಯವರು ಆ ಥರ ಎಲ್ಲ ಮಾಡ್ತಾಯಿರಲಿಲ್ಲ ಕೆಲಸ ಕಷ್ಟಪಡೋರು ಕೆಲಸ ಆಯಿತು ಅವರಾಯಿತು ಅನ್ನೋಂಗಿರೋರು कितना बॉडी है कितना बॉडी अಯ್ಯೋ ಒಳ್ಳೆ ಬಾಡಿ दारू मत पी लो दारू पीता नहीं पीता नहीं छोड़ दिया 2 हफ्ता हो गए दारू बंद शिलाजीत गोल्ड शिलाजीत को ले गोल्ड हाँ 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 वो ले रहा हूँ अच्छा बहुत ताकत आएगा शिलाजीत में सही बोल यार एनर्जी स्टामिना कैसे दूध में अच्छा ये कैप्सूल कैप्सूल है क्या कैप्सूल भी आता है सही बोल रहा हूँ कैप्सूल 250 5 कैप्सूल कितना आएगा 15 ಶಿಲಾಜಿತ್ ತಗೊಂತವ್ರಂತೆ ಎನರ್ಜಿ ಬರೋದಕ್ಕೆ ಹಾಲ್ಗೆ ಹಾಕೊಂಡು ಕುಡಿದಿದ್ದೀವಿ ಆಲ್ಮೋಸ್ಟ್ ಜಿಮ್ ಮಾಡೋರೆಲ್ಲ ತಗೊತಾರೆ ಅದನ್ನು ನಾನು ಹೇಳಿದೆ ನಿನ್ನೆ ಅವ್ರಿಗೆ ಹಿಂಗೆ ಉದ್ದ 8 ಹಿಡಿಯುತ್ತೆ ಹಿಂಗೆ 4 ಅಂತ ಹಿಂಗೆ 4 ಅಲ್ಲ 1 2 3 4 5 ಹಿಡಿಯುತ್ತೆ ಹಿಂಗೆ 1 2 3 4 5 6 7 8 ಹಾಂ ಉದ್ದ 8 ನೀನು ಹೇಳಲ್ಲ ಯಾವ ಗಾಡಿಗೆ ಲೋಡ್ ಮಾಡಿದ್ರು ಅಂತ ಬಟ್ ಅವ್ರು ಹೇಳಿದ್ರು ನನಗೆ ನೀನು ಹೇಳಲ್ಲ ಲೋಡ್ ಮಾಡ್ತಾ ಇದ್ದೀನಿ ಇವಾಗಲ್ಲ ಹಳೆ ಮಾಲ್ ಫಸ್ಟ್ ಲಾಟ್ ಕಳಿಸಿದ್ರಲ್ಲ ಅದು ಯಾವ ಗಾಡಿಗೆ ಲೋಡ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಅವ್ರು ಲೋಡ್ ಮಾಡಿಸಿದ್ರು ನಾವೇನು ಬೇಜಾರು ಮಾಡ್ಕೊಳಲ್ಲ ಹೇಳು ನೂರು ಒಂದು ಇತ್ತು ಕಾರ್ತಿಕ್ ಗಾಡಿಲಿ ಹೋಯ್ತಾ ಇಲ್ಲ ಬೇರೆ ಮಾಟೆ ಗಾಡಿ ಶ್ರೀನಿವಾಸ ಇಲ್ಲ ನೋಡಿ ಹೊಸ ವೀರೋ ಗಾಡಿ ವೈಟ್ ಕಲರು 635 ಇತ್ತು ಗಾಡಿ ಇದು ಪೊನ್ನೋಸೆ ಗ್ರೇ ಕಲರು ಹೊಸ तू चल उधर बाद तो काम कर बाद में बहुत काम है तो काम कर तुम्हारा काम क्या है ಸ್ನೇಹಿತರೆ ನೋಡಿ ಉಕ್ಕಿದು ಹೆಂಗೈತೆ ಗಿಲ್ಕಿ ಕಟ್ಟೋರು ಇದಕ್ಕೆ कुंडी हाँ ಇದು ಕುಂಡಿ कुंडी बोलते हैं हम बोलते हैं हुक कुंडी बोलते हैं हमारे कुंडी सही बोला कुंडी बोलते हैं ಗಿರ್ ಗಯ ಇದು ಮೇಕೆಗೆ ಹಾಕ್ತಾರಲ್ಲ ಗಿಲ್ಕಿ ಹಂಗೈತಲ್ವ ಕೆಳಗಡೆ ಮೇಕೆ ಕುರಿಗೆ ಹಾಕ್ತಾರಲ್ಲ ಹಾಕಿ ಹೇಳಿದ್ರೆ ಕತ್ತತ್ರ ಅವನ ಅಜ್ಜಿ ಕಿತ್ಕೊಂಬಂದ್ಬಿಡ್ತದೆ ये किसका है आपका कुंडी कहाँ है ये क्यों डालता नीचे से जोश अच्छा काम करने के लिए ऐसा मेरा नाम लेके बोल। क्या नाम है तुम्हारा अजय। हाँ? अजय हाँ अजय बहुत अच्छा आदमी है इधर बहुत मुश्किल क्या बोलते हैं मेहनत कर वहाँ बहुत मुश्किल का काम करेगा इधर इवनिंग होने के बाद थोड़ा रुकिएगा फिर चल जाएगा, बाद में खाना खा के फिर गाँव में चल जाएगा। गांव इधर ही है क्या आपका नहीं हमारा गाँव जम्मू में। जम्मू अच्छा मजबूरी आना पड़ता है भाई, है ना। सही बात है ना। ಹುಡುಗರು ಬಂದು ನನ್ನ ಬಗ್ಗೆ ಹೇಳು ವಿಡಿಯೋ ಮಾಡು ಅಂತಾರೆ. ಖುಷಿ ಆಗಬೇಕಲ್ಲ ಅವ್ರಿಗೆ ಏನೋ ಒಂದು ಹೇಳೋದು. 50 50 50 50 60 20 50 90 100 10 रुपये ಎಷ್ಟು? सॉरी 20 रुपये का कितना बोलते हैं? 20 शाबाश। हाँ 30 रुपये का 30
जल्दी सीख लो कन्नड़ कन्नड़ आता है तुमको आता है बोलो ಊಟ ಆಯ್ತಾ ಊಟ ಇಲ್ಲ ಊಟ ಇಲ್ಲ शादी लड़की मेल नहीं मिल रहे ढूंढ रहा है घर में हाँ इधर पैसा होना चाहिए भाई बेंगलुरु में पैसा रहेगा तो शादी हो जाएगा जल्दी पैसा नहीं है तो कोई नहीं देगा लड़की तुम उधर जम्मू कश्मीर में कैसे है मिल जाएगा 22 साल तुम लोग को मिल जाएगा 27 शादी ठीक है ऐसा काम करेगा आदमी है ना उसको मिलेगा कौन सा भी काम करो पैसा होना खाली पैसा होना हाँ तुमको हो गया शादी होगा कब हो गया 8 साल वो बच्चे है आपको ಒಂದು ಲಡ್ಕ ಒಂದು ಲಡ್ಕ ಇವ್ರಿಗೆಲ್ಲ ಮದುವೆ ಆಗೋಯ್ತಂತೆ ಗುರು ಆಗಲೇ ಆರಾಮಾಗಿ ಸಿಗುತ್ತಂತೆ ಹೆಣ್ಣು ಜಮ್ಮು ಕಾಶ್ಮೀರದಲ್ಲಿ जम्मू चलेगा तुम्हारे साथ क्यों घूमने चलेगा इधर बहुत काम है मेरा को उधर आने के लिए साथ चलना यार ಹಳೇದು ಗುರು ಗೋಡನ್ನು ಹೆಂಗೆ ಅಂದರೆ ನೋಡಿ ಎಲ್ಲ ಕಲ್ಲಿಂದ ಮಾಡಿರೋದು ಇದು ಆದರೂ ಇವರು ಇಲ್ಲೇ ಪಕ್ಕದಲ್ಲೇ ನೋಡಿ ಆ ಕಡೆ ಎಲ್ಲ ಇಟ್ಕೆಯಲ್ಲಿ ಕಟ್ಟವ್ರೆ ಹಾಂ 500 kg ಇದು ಏಯ್ ಅಚ್ಚ 500 kg ಐತಂತೆ ಇವನು 500 kg ಎತ್ತಕ್ಕಾಗ್ತದ ಇದನ್ನು ಒಬ್ಬೊಬ್ಬರು ಏನಂದರೆ ಇದು ಆ ಪಕ್ಕದಲ್ಲೆಲ್ಲ ಗೋಡನವಲ್ಲ ಚೆನ್ನಾಗಿರೋ ಹತ್ರ ಸ್ವಲ್ಪ ಫುಡ್ ಐಟಮ್ ಹಾಕ್ತಾರೆ ಅಂದರೆ ಇಲಿಗಳು ಬರ್ದಂಗೆ ಸಿಮೆಂಟ್ ಹಾಕವ್ರೆ ಆ ಕಡೆ ನೆಲದಲ್ಲಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಎಷ್ಟು ವರ್ಷ ಹಳೇದು ಗುರು ಈ ಗೋಡನ್ನು ಬಾಡಿಗೆ ಕಡಿಮೆ ತಗೊಂತಾರ ಇದೇನೋ ದಾವಣಪೇಟೆ ಸೈಡ್ ಹೋಗುತ್ತೆ ಅಂತಾರಪ್ಪ ಯಾರಿಗೆ ಗೊತ್ತು ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ चालू हो गया मैं बोलूँगा इसमें बेंगलोर एक बहुत अच्छी स्टेट है यहाँ पे बहुत सेफ्टी है हम दिल्ली में रहते हैं वहाँ बहुत चोरी है इसलिए बेंगलोर में रहते हैं 7 साल हो गया और काम करते हैं हम इधर लेबर का काम करते 30,000 रुपया महीने का आता है हमारे को ये हम जम्मू से है जम्मू में रहते हैं बाकी बहुत बढ़िया है यहाँ का मौसम यहाँ की स्टेट बहुत बढ़िया है यहाँ के लोग बहुत प्यारे हैं यहाँ कोई चोरी नहीं है बाकी हम मजदूरी के लिए इधर आते हैं 30,000 महीना ये हम अभी दोनों जाएंगे 1-2 महीने बाद फ्लाइट का टिकट है अपना उसके बाद हम फिर दोबारा फिर इधर आएंगे और ये इसका नाम मक्खन है और मेरा नाम अजय है हम राजपूत है और जम्मू से बिलोंग करते हैं लो ठीक है बोल दिया मैंने अब हिंदी वाले पूछ लेना कमेंट में क्या है बोलते हैं ठीक है बहुत बढ़िया सेफ्टी है उधर ಸೇಫ್ಟಿ ಅಂತೆ ಯಾಮರ್ರೆ ಬಗ್ಗಿಗೆ ಊಟ ಹೊಡಿತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ 80 ಕ್ಯಾನ್ ಹಾಕಿರೋದು ನೋಡಿ ಬೀಗ ಹಾಕ್ಬಿಡ್ತಾ ಇದ್ದೀನಿ ಯಾಕೆ ಅಂತಂದರೆ ಸೇಫ್ಟಿ ಮನೆ ತವ ನಿಲ್ಲಿಸ್ತೀನಲ್ಲ ಅಲ್ಲಿ ಸೇಫ್ಟಿ ಐತೆ ಬಟ್ ಅದನ್ನು ಹಾಕಬೇಕು ಹಾಕ್ತಾಯಿದ್ದೀನಿ ಅಷ್ಟೇ ನಿಲ್ಲಿಸ್ಕೊಂಡು ಹೋಯ್ತಾ ಇರೋದಷ್ಟೇ ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕು ಸ್ನೇಹಿತರೆ ಒಂದು ಸಣ್ಣ ವಿಡಿಯೋ ಇದಾಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ನೋಡ್ತಾ ಇರಿ ಧನ್ಯವಾದ ಲವ್ ಯು